ಈಗ ಒಂದ್ ಇಂಜೆಕ್ಷನ್ ಹಾಕ್ಸ್ಬೇಕಲ್ಲ. ಯಜಮಾನ್ರದ ಯಾವೂರು? ಯಜಮಾನ್ ಏನ್ ಹೆಸರು? ಇಲ್ಲ ಏನ್ ಹೆಸರು? ತಂದೆ ಹೆಸರು? ಸಿದ್ದಯ್ಯ, ಲಿಂಗಯ್ಯ, ಸಿದ್ದಯ್ಯ, ವಯಸ್ಸೆಷ್ಟು ನಿಮ್ಗೆ? 60 ಮೇಲೆ ಐತೆ. ಪೆನ್ಷನ್ ಬರುತ್ತಾ? ಪೆನ್ಷನ್ ಯಾಕೆ 4-5 ತಿಂಗಳೊಂದು ಬಂದೇ ಇಲ್ಲಪ್ಪ. ಗೊತ್ತಾಯ್ತಾ? ಗೊತ್ತಿತ್ತು. ಅವು ಲೊಕೇಶನ್ ಆನ್ ಮಾಡ್ಕೆ ಬಂದಿರೋದು. ನಿಮ್ ಹತ್ರನೇ ನಿಮ್ ಇರೋ ಜಾಗಕ್ಕೆ ಬರ್ಬೇಕು ಅಂತ ಬಂದಿರೋದು. ಕುರಿಗೆ ವ್ಯಾಕ್ಸಿನ್ ಹಾಕ್ಸಿದ್ದೀರಾ? PPR ಮಾಡಿದ್ರಾ? ಏನ್ ಸಮಸ್ಯೆ ಇಲ್ಲ. ಈಗ ಬೇಸಿಗೆಲ್ಲೂರ ಅದು ಕಾಯಿಲೆ ಬರುತ್ತೆ. ಮತ್ತೆ ಸಿದ್ದರಾಮಣ್ಣ ಹಾಕಿದ್ರಾ? ಈಗ ಕುರಿಗೆ ಏನು ಹಾಕ್ಯವ್ರೆ ಹಂಗೆ ಕುರಿ ಕಾಯರ್ಗೂ ಹಾಕ್ಬೇಕು ಅನ್ನೋದು ಬಂದೈತಿ ಕಾನೂನು. ಹಾಕ್ಸಿದ್ರ ನೀವೆಲ್ಲಾರ? ನೀವೇನ್ ತಾಂಡಿಲ್ಲ? ಈಗ ಒಂದ್ ಇಂಜೆಕ್ಷನ್ ಹಾಕ್ಸ್ಬೇಕಲ್ಲ. ಬೇಡಪ್ಪ, ನಾವು ಫಿಕ್ಷನ್ ಅಲ್ಲ, ಕುರಿಗೆ ಹಾಕ್ಸಿದ್ಮೇಲೆ ಕುರಿ ಕಾಯರು ಹಾಕ್ಸ್ಬೇಕು. ಬೇಡ ಆಕ್ಷನ್. ಹಂಗಂದ್ರ ಆಗಲ್ಲ ಕಣ್ರಿ ಯಜಮಾನ್. ಬೇಡ ಕಣ. ಅಲ್ಲ, ನಾವು ಚಿಕ್ಕನಾಯಕನಹಳ್ಳಿಯಿಂದ ಬಂದಿರೋದು. ಬೇಡ ಇರ್ಲಿ. ಕುರಿ ಕಾಯರು ಏನ್ ಕುರಿಗೆ ವ್ಯಾಕ್ಸಿನ್ ಹಾಕ್ತಾರೆ ಅದೇ ತರ ಕುರಿ ಕಾಯರ್ಗೂ ಹಾಕ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ. ನಿಮಗೆ ನಮಗೆ ಸರ್ಕಾರ ಆದೇಶ. ಈಗ ಹೆಂಗ್ ಗೊತ್ತಾ? ಹಾಕ್ಸಲೇಬೇಕು. ಸಮಸ್ಯೆ ಆದ್ರೆ ನಿಮ್ಗೆ ಅಲ್ವಾ ತೊಂದ್ರೆ? ಅಲ್ಲಪ್ಪ, ಬೇಡ, ನಮಗೆ ಶುಗರ್ ಇದೆ, ಏನೇನ ಕಾಯಿಲೆಗಳು. ಟಾನಿಕ್ ಐತೆನ ಶುಗರ್ ಇಂದು ಕೂಡ ಇಲ್ಲಿ ಅಂತೀಯಾ? ಇಲ್ಲ, ಕುಡಿಯಲ್ಬೋದು ನಾವು ಡಾಕ್ಟರ್ ತೋರಿಸ್. ಇವ್ರು ಡಾಕ್ಟ್ರೇ? ಐ ಆಮ್ ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ ಅಂತದ್ರಲ್ಲಿ ನಾನು ಪೆಟ್ರೋಲ್ ಕದಿಯೋದು. ಅವರು ಹೆಂಗ್ ಗೊತ್ತಾ, ಹೊರಗಡೆ ಇಂಜೆಕ್ಷನ್ ಮಾತ್ರ ಏನು ತಗೋಬೇಡ್ರಿ, ಬಂದು ವಾರಕ್ಕೆ ತಿಂಗಳಿಗೆ ಒಂದ್ಸಲ ಚೆಕ್ ಮಾಡ್ತೀರಿ ಅಂತ. ನಾವು ಅದೇ ನಿಮ್ ಲೊಕೇಶನ್ ನೋಡ್ಕೊಂಡೆ ಬಂದಿದ್ದು ಇಂಜೆಕ್ಷನ್ ಹಾಕ್ಬೇಕು ಅಂತ. ಅಂತಂದ್ರೆ ಒಂದ್ ಹಾಕ್ತಿವಿ, ಹೆಸರು ಬರ್ಕೊಂಡಿದೀವಿ. ಏನ್ ಗೊತ್ತಾ, ಇವ್ರು ಇಂಜೆಕ್ಷನ್ ಹಾಕಲ್ಲ ಅಂತಂದ್ರೆ ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಆಗ್ಲಿ ಬಿಡಿ. ಬೇಡವಾ? ಏನಪ್ಪಾ, ಒಂದ್ ಫೋಟೋ ತಗೋಣ ಬರ್ರಿ. ಇಲ್ಲಿ ಹತ್ರಕ್ ಬರ್ರಿ. ಇಲ್ಲಿ ಇವರು ಇಂಜೆಕ್ಷನ್ ತಗಂತಿಲ್ಲ. ಕುರಿ ಏನೈತೆ PPR ತರ ಇವ್ರಿಗೆ ಕುರಿ ಕಾಯಿಗೆ ಹಾಕ್ಬೇಕಾಯ್ತು, ತಗೊಳ್ವಂತೆ. ಸರಿ ಬಿಡಿ. ಆಯ್ತು.